ನಿನಗೆ ಸ್ವಲ್ಪನಾದ್ರೂ ನನ್ನ ಮೇಲೆ ಗೌರವ ಇದ್ರೆ, ತಾಯಿ ಅನ್ನೋ ಪ್ರೀತಿ ಇದ್ರೆ ಅವಳನ್ನ ಮರ್ತ್ಬಿಡು. ಬೇಬಿ ಕೂಲ್. ಬೇಬಿಗೆ ಶಕ್ತಿ ಆಗ್ತದೆ, ಫ್ಯಾನ್ ಹಾಕು ಊರ್ಮಿ. ಕೂಲ್ ಬೇಬಿ, ರಿಲ್ಯಾಕ್ಸ್ ಪ್ಲೀಸ್. ಅನಿಕಾ, ದೇವ್ರೇ, ಇವಳು ರುದ್ರ ತಾಂಡವ ಶುರುವಾಯ್ತಪ್ಪ. ಅಮ್ಮಮ್ಮ, ಮಾಮ್, ನೀವಿಬ್ರು ಇದನ್ನ ಮಾತ್ರ ಚೆನ್ನಾಗಿ ಮಾಡ್ತೀರಾ ಅಲ್ಲ? ಯಾವನ್ನ? ನನ್ನನ್ನ ಸಮಾಧಾನ ಮಾಡೋದನ್ನ. ನೋಡಿ ಹೇಗ್ ನೋಡ್ಕೊತಿದ್ದೀರಾ ನೀವು. ಅಜ್ಜಿ ಅಷ್ಟು ಮಾತಾಡುವಾಗ ಒಂದ್ ಮಾತಾದ್ರೂ ಆಡಿದ್ರ ನೀವು? ಕೆಸರಿ ಕಮಲಿ ಮುಂದೆ ನನ್ನನ್ನೇ ಇನ್ಸಲ್ಟ್ ಮಾಡಿದ್ರು. ನಾನು ಅವಳ ಜೊತೆ ರೂಮ್ ಶೇರ್ ಮಾಡ್ಕೋಬೇಕಂತೆ. ಏನ್ ಅನ್ಕೊಂಡಿದ್ದೀರಾ ನನ್ನ ರೂಮನ್ನ? ಆ ಹಸು ಕೊಟ್ಟಿಗೆಯಲ್ಲಿ ಅಥವಾ ನಡು ಬೀದಿಯಲ್ಲಿ ಮಲ್ಕೊಂಡಿದ್ದ ಆ ಕಮಲಿ ಈಗ ಏರ್ ಕಂಡೀಷನ್ ರೂಮ್ ಬೇಕಾ ಅವಳಿಗೆ? ನೋ ವೇ. ಬೇಬಿ, ನಾವೇನಾದ್ರೂ ಈಗ ಅನ್ಪಣ್ಣನ ಹತ್ರ ಹೋಗಿ ಹಾಗೆ ಹೇಳಿದ್ರೆ ಅವಳು ಆತ್ರದಲ್ಲಿ ನನಗೆ ನಿಮಗಿಂತ ಕಮಲೇನೆ ಮುಖ್ಯ, ನೀವು ದಯವಿಟ್ಟು ಈ ಮನೆ ಖಾಲಿ ಮಾಡಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ವಾಟ್ ದ ಹೆಲ್? ಅದ್ ಹೇಗಾಗಂತಾರೆ? ಈ ಮನೆ ನಮ್ಗೆ ರೈಟ್ಸ್ ಇಲ್ವಾ? ಅಯ್ಯೋ, ಹಾಗಲ್ಲ ಬೇಬಿ. ಮಾಮ್, ಅರ್ಥ ಮಾಡಿಸಿ. ನೋಡು ಬೇಬಿ, ಈ ಮನೆನೇ ನಿಂದು. ಆ ಹಳ್ಳಿ ಗುಗ್ಗು ಒಂದೆರಡು ದಿನ ಇಲ್ಲಿ ಇರ್ತಾಳೆ ಅಷ್ಟೇ. ಇದ್ಬಿಟ್ಟು ಹೊರಟೋಗ್ಲಿ ಬಿಡು, ಆಮೇಲೆ ನೋಡ್ಕೊಳ್ಳೋಣ. ಹಾ ಬೇಬಿ, ದುಷ್ಟತ್ರ ಇದ್ದಷ್ಟು ಪ್ಲಾನಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ಹಾ ಮಾಮ್, ಕಮ್ಲಿ ಕಾರಲ್ಲಿ ಕೂತ್ಕೊಂಡು ಬಂದ್ಲು ಅಂತ ಕಾರನ್ನೇ ಸುಟ್ಟು ಹಾಕಿದಾಳೆ ಇವಳು. ಇನ್ನು ರೂಮಿಗೆ ಏನಾದರೂ ಬಂದ್ಬಿಟ್ರೆ. ಎಲ್ಲಿ ಕಮಲಿ ಕಾಣ್ತಾನೆ ಇಲ್ವಲ್ಲ? ಮೂಡ್ ಹಾಳು ಮಾಡಬೇಕು ಅಂತಾನೆ ಕರೀತಾರ ಇವರು. ಕಮಲಿ, ನಿಂಗಿ, ಕಮಲಿ. ಇಬ್ರು ಎಲ್ಲಿಗೆ ಹೋಗಿದ್ರಿ? ಊಟದ ಸಮಯ ಆಯ್ತು ತಾನೆ? ಕೂತ್ಕೊಂಡು ಊಟ ಮಾಡಿ. ಕೂತ್ಕೊಳ್ಳಿ, ಬಾ. ಇಲ್ಲ ಅಜ್ಜಿ, ಈಗ ನಮ್ಗೆ ಹಸ್ವಿಲ್ಲ. ನೀವು ಮಾಡಿ, ನಾವು ಆಮ್ಯಾಕೆ ಮಾಡ್ತೀವಿ. ನೋ, ಇಲ್ಲ, ಅದೆಲ್ಲ ನಡೆಯಲ್ಲ. ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೋಬೇಕು. ಕೂತ್ಕೊಳ್ಳಿ. ಅಲ್ಲ ಅಜ್ಜಿ, ಅದು ನಾವು ರೂಮಲ್ಲೇ ತಿನ್ಕೋತೀವಿ. ಯಾಕೆ? ಇಲ್ಲಿ ಕೂತ್ಕೊಳ್ಳೋಕೆ ಏನಾಗಿದೆ? ಯಾರಾದ್ರೂ ಏನಾದ್ರೂ ಅಂದ್ರ? ಅಯ್ಯೋ ಅಜ್ಜಿ, ಇಲ್ಲ, ಯಾರು ಏನೂ ಅಂದಿಲ್ಲ. ನಾನೇ ಹಂಗೆ ಹೇಳ್ದೆ. ಯಾಕಜ್ಜಿ? ನೀನು ಊಟ ಮಾಡೋವಾಗ ಹೇಳು, ಆಗ್ಲೇ ನಾನು ಕೂತ್ಕೋತೀನಿ.
ಅಜ್ಜಿ ನಮಗೋಸ್ಕರ ನೀವ್ಯಾಕೆ ಎದ್ರಿ? ಕುಂತ್ಕೊಳ್ಳಿ ಅಜ್ಜಿ. ಹಾಗಾದ್ರೆ ನೀವು ಕೂತ್ಕೊಳ್ಳಿ. ನಮ್ಮನೇಲಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂರಬೇಕು, ಇಲ್ಲ ಅಂದರೆ ಅಮ್ಮಂಗೆ ಕೋಪ ಬರುತ್ತೆ. ಇನ್ಮೇಲೆ ಹಿಂಗೆ ಮಾಡಬೇಡಿ. ಸಂಕೋಚ ಮಾಡ್ಕೋಬೇಡ ಕಮ್ಲಿ, ಇದು ನಿಮ್ಮನೆ ಇದ್ದಾಗೆ. ಊಟ ಮಾಡು. ರಿಸಿಯಪ್ಪ ತಕೊಳ್ಳಿ, ಊಟ ತಂದೀವ್ನಿ. ನನ್ಗೆ ಹಸುವಾಗ್ತಿಲ್ಲ ಮಂಗಳಮ್ಮ. ಇದ್ಯಾಕ್ರಪ್ಪ ಹಿಂಗಂತ ಇದ್ದೀರಿ? ಬೆಳಗಿಂದ ಕೆಳಕ್ಕೂ ಬಂದಿಲ್ಲ, ಏನೂ ತಿಂದಿಲ್ಲ, ಈಗ ಹಸುವಿಲ್ಲ ಅಂತಿದ್ದೀರಿ. ಏನಾಯ್ತು ರಿಸಿಯಪ್ಪ? ಮನುಷ್ಯನ ಬದುಕಲ್ಲಿ ತುಂಬ ಸಮಸ್ಯೆ ಕೊಡೋದು ಅವನು ಇನ್ನೊಬ್ಬರ ಮೇಲೆ ಇಟ್ಟಿರೋ ಪ್ರೀತಿನೇ ಅಲ್ವಾ ಮಂಗಳಮ್ಮ? ಎಂಥ ವಿಪರ್ಯಾಸ ನೋಡಿ. ರಿಸಿಯಪ್ಪ ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ? ನಾನು ಪ್ರೀತಿ ಮಾಡೋ ಹುಡುಗಿಗೆ ನನ್ನ ಪ್ರೀತಿ ಬಗ್ಗೆ ಗೊತ್ತಿಲ್ಲ, ಆದರೆ ಅಮ್ಮಂಗೆ ನಾನು ಪ್ರೀತಿ ಮಾಡೋ ಹುಡುಗಿ ಬಗ್ಗೆನೇ ಸರಿಗೆ ಗೊತ್ತಿಲ್ಲ. ಅವಳು ನನಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರೆ ಹೇಗೋ ಒಪ್ಪಿಸ್ಬೋದು, ಆದರೆ ಹುಡುಗಿನೇ ಸರಿ ಇಲ್ಲ, ಅವಳು ಕೆಟ್ಟವಳು ಅಂತ ವಾದ ಮಾಡಿದ್ರೆ ನಾನು ಏನು ಮಾಡಲಿ ಮಂಗಳಮ್ಮ? ಅಮ್ಮರು ಹಂಗಂದ್ರ? ಅವ್ರಿಗೆ ನನ್ನ ಹುಡುಗಿ ಮೇಲೆ ಅದು ಯಾಕೆ ಅಷ್ಟೊಂದು ಕೋಪ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವರು ಅವ್ರದ್ದೇ ಆದ ದೃಷ್ಟಿಕೋನದಲ್ಲಿ ನೋಡ್ತಿದ್ದಾರೆ. ನನಗೆ ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ರಿಸಿಯಪ್ಪ ಹಿಂಗೆ ಹೇಳ್ತೀವಿ ಅಂತ ಬೇಸರ ಮಾಡ್ಕೋಬೇಡಿ. ನನ್ನ ಅನುಭವದಿಂದ ಒಂದು ಮಾತು ಹೇಳ್ತೀನಿ. ನೀವು ಹೇಳಿದ್ರಲ್ಲ, ಪ್ರೀತಿನೆಯ ಮನಸ್ಸಿಗೆ ಸಹನೆ ತೊಂದರೆ ಕೊಡೋದು ಅಂತ, ಅದು ದಿಟ್ಟನೆಯ. ಆದರೆ ಮನಸ್ಸನ್ನ ಕಾಪಾಡೋದುವೇ ಅದೇ ಪ್ರೀತಿನೆಯ. ಅಮ್ಮವರು ಹಿಂಗೆ ಹೇಳಿದ್ರು ಅಂತ ನೀವು ಬೇಸರ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಯ್ತದೆ. ಕಾಲ ನಾನು ನಂಬಿ, ಅದಕ್ಕಿಂತ ದೊಡ್ಡ ವೈದ್ಯ ಬೇರೆ ಇಲ್ಲ. ನನ್ನ ಮಾತು ಕೇಳಿ. ಎಲ್ಲ ಕೈ ಕೊಡಿ. ನಾನು ನಿಮಗೆ ಕೈ ತುತ್ತು ಕೊಟ್ಟು ಸಮಾಧಾನ ಮಾಡ್ತೀವಿ, ಆದ್ರೆ ಅಲ್ಲಿ ನನ್ನ ಮಗಳು ಏನ್ ಮಾಡ್ತಾವಳೋ, ಊಟ ಮಾಡಿದ್ಲು ಇಲ್ವೋ, ಅವಳ ಸಂಕಟನ ಯಾರು ಸಮಾಧಾನ ಮಾಡ್ತಾವ್ರೋ ಒಂದು ಗೊತ್ತಾಯ್ತಾ ಇಲ್ಲ. ಇದೇನು ಬಫೆ ಅನ್ಕೊಂಡ್ರ? ನಿಂತ್ಕೊಳ್ಳೋದಿಕ್ಕೆ ಕೂತ್ಕೊಳ್ಳಿ, ಆರಾಮಾಗಿ ಊಟ ಮಾಡ್ಬೋದು. ಇವ್ರಿಗೆ ಸ್ಟೇಟಸ್ ಅಂತೆ ಚಂದ್ರು. ಕಮಲಿ ಬರೋವರೆಗೂ ಕೂತ್ಕೊಂಡಿದ್ರು, ಈಗ ದಿಢೀರಂತ ಎದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಂತ್ಕೊಂಡು ತಿಂತಾರೋ ಅಥವಾ ತಿಂದೇ ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನೀನು ಊಟ ಮಾಡು ಚಂದ್ರು. ಅನ್ಪೂರ್ಣ, ನಮ್ಮ ತಾಳ್ಮೆಗೂ ಸ್ವಲ್ಪ ಮಿತಿ ಇದೆ. ಎಲ್ಲ ನೀನು ಅನ್ಕೊಂಡಾಗೆ ಆಗ್ಬೇಕು ಅಂದ್ರೆ ಹೇಗೆ ಹೇಳು? ಏನ್ ಅನ್ಪೂರ್ಣ ನೀನು? ಅಲ್ಲ, ನಾವು ಸ್ಟೇಟಸ್ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೀಯಾ? ಇದು ಸ್ಟೇಟಸ್ ವಿಷಯ ಅಲ್ಲ.
ಮನ್ಸಿಗೆ ಸಂಬಂಧಪಟ್ಟ ವಿಷಯ. ನಾವು ಇವಳ ಜೊತೆ ಕೂತ್ಕೊಂಡು ಹೇಗೆ ಊಟ ಮಾಡೋದಕ್ಕಾಗತ್ತೆ? ಯಾಕೆ? ಅದ್ರಲ್ಲಿ ಏನು ತೊಂದರೆ ನಿಮಗೆ? ಏನ್ ಅನ್ಪೂರ್ಣ, ಏನು ಗೊತ್ತಿಲ್ದಿರೋ ಹಾಗೆ ಮಾತಾಡ್ತಿದ್ಯಲ್ಲ ನೀನು. ಪಾಪ ರಿಷಿ ಮೇಲೆ ಸುಮ್ನೆ ಅಪವಾದ ಹೊರಿಸಿದ್ಲು. ಅವ್ನು ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗೋ ಹಾಗೆ ಮಾಡಿದ್ಲು. ಪಾಪ ಅವರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಯಪ್ಪ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಗೊತ್ತಾ? ಇನ್ನೊಬ್ಬರಿಗೆ ಈ ರೀತಿ ಹಿಂಸೆ ಕೊಟ್ಟು ತಾವು ಖುಷಿ ಪಡೋರ ಜೊತೆ ನಾವು ಕೂತು ಊಟ ಮಾಡೋದಕ್ಕೆ ನಮ್ಮ ಮನಸ್ಸಾಕ್ಷಿ ಒಪ್ಪೋದಿಲ್ಲ ಅನ್ಪೋಣ. ಅದಕ್ಕೆ ನಮ್ಗೆ ಊಟನೇ ಬೇಡ. ಅನಿಕಾ ಅದೆಂತ ಎರೆಹುಳ ಅಂತ ನೋಡ್ದ ಕಮ್ಲಿ, ಸಂಧಿ ಸಿಕ್ಕಿದ್ರೆ ಸಾಕು ಹಂಗೆ ತುರ್ಕೊಂಡ್ಬಿಡ್ತಾಳೆ. ಥೂ, ನನಗೆ ಆವತ್ತೇ ಗೊತ್ತಿತ್ತು ನಮ್ ರಿಸಿ ಸರ್ದಿದ್ರಾಗ ಯಾವ ತೆಪ್ಪು ಇಲ್ಲ ಅಂತ. ಎಲ್ಲದನ್ನು ಅವಳೇ ಮಾಡ್ಬಿಟ್ಟು ಈಗ ಮಾತ್ರ ರಿಸಿ ಸರ್ದೆ ತಪ್ಪು ಅಂತ ನೀನ್ ಅಪ್ಪದ ಹೊಸ್ತಿದ್ಯ ಅಂತ ಕೂಗಾಡ್ತಾವಳೆ. ನಿನ್ ಜೊತೆ ಅವಳು ಊಟಕ್ಕೆ ಕೂರಲ್ವಂತೆ. ನನ್ಗೆ ಹಂಗೆ ಬಂದಿದ್ ಕ್ವಾಪಕ್ಕೆ ತಟ್ಟೆ ತೆಗೆದವಳು ತಲೆ ಮ್ಯಾಕ್ ಹಾಕ್ಬಿಡ್ಬೇಕು ಅನ್ಸ್ತಿತ್ತು. ಥೂ ಕಮ್ಲಿ, ಇದೆಲ್ಲ ಆದ್ಮೇಲೆ ನಾವ್ ಯಾಕೆ ಸುಮ್ಕಿರ್ಬೇಕು ಹೇಳು? ಬಾ ಈಗ್ಲೇ ಹೋಗಿ ಅನ್ಪೂರ್ಣ ಜಿತ ಎಲ್ಲ ವಿಷಯನೂ ಹೇಳ್ಬಿಡುಮ್ಮ. ನೀನ್ ಬಾ ಕಮ್ಲಿ. ಇಲ್ಲ ನಿಂಗಿ, ಬರೀ ಬಾಯಿ ಮಾತಲ್ಲೇ ಅವಳೇ ಅಪರಾಧಿ ಅಂತ ನಂಬ್ಸಕ್ಕಾಗಕ್ಕಿಲ್ಲ. ನಾನು ನೀನು ಅಂದ್ರೆ ಚಿಕ್ಕ ವಯಸ್ಸಿಂದ ಗೊತ್ತಿದ್ದೀವಿ, ಒಬ್ರು ಮ್ಯಾಕೆ ಒಬ್ರಿಗೆ ನಂಬಿಕೆ ಐತೆ. ಆದ್ರೆ ಬೇರೆಯವ್ರ ತವ ಇಂಥ ಸೂಕ್ಷ್ಮವಾದ ವಿಷಯ ಹೇಳ್ಬೇಕಾದ್ರೆ ಆಧಾರ ಬೇಕೇ ಬೇಕು ನಿಂಗೆ. ಕಮ್ಲಿ, ನೀ ಹೇಳೋದು ದಿಟಾನೆಯ. ನೆನ್ನೆ ನನ್ನ ಸುಳಿವು ಸಿಗ್ತೈತ ಅಂತ ಹುಡಿಕೊಂಡೋಗಿನೆ, ಬೆಂಕಿಲ್ ಸಿಗಾಕಂಡೆ. ಹೆಂಗಾನ ಮಾಡಿ ಆ ಬುಲೆಟ್ನ ತಕೊಂಬಂದಿದ್ರೆ ಆಗೋಯ್ತಿತ್ತು ನಿಂಗೆ. ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ಯಾಕೆ ಕಮ್ಲಿ ಯೋಚನೆ ಮಾಡ್ಬೇಕು? ಈಗ ಹೆಂಗಿದ್ರು ನಮ್ಮನ್ನ ಅನಿಷ್ಟದ ರೂಮಾಗೆ ಇರಕ್ ಹೇಳೋರಲ್ಲ. ಆ ರೂಮಾಗೆ ಹುಡ್ಕಿದ್ರೆ ಏನಾನ ಪ್ರೂಫ್ ಸಿಕ್ಬೋದಲ್ವಾ? ಬಾ ಈಗಲೇ ಹೋಗೋಮ್ಮ. ಬಾ ಕಮ್ಲಿ. ಕಮ್ಲಿ, ಹೊಸಿ ಸುಮ್ಕಿರು. ನೋಡು, ನನ್ನ ರಿಸಿ ಸರ್ ಯಾರೊಬ್ಬದಿಂದ ಆಚೆ ಬರಬೇಕು ಅಂದ್ರೆ ನಾವ್ ಇದನ್ನೆಲ್ಲ ಮಾಡ್ಲೇಬೇಕಾಯ್ತೈತೆ. ನಿಂಗೆ ಗೊತ್ತಾಗಕ್ಕಿಲ್ಲ. ಅಯ್ಯೋ, ಸಿಕ್ತು. ಬ್ಯಾಗ ನಿಂಗೆ. ವಾಹ್ ವಾಹ್, ಇದೀಗ ಬಂದ ಸುದ್ದಿ. ಅನಿಕಾ ಮಹಾಜನ್ ರೂಮ್ ಒಳಗೆ ಹಳ್ಳಿ ಹುಡ್ಗಿರ್ ಮಾಡ್ತಿರೋ ಅಯೋಗ್ಯ ಕೆಲಸ. ಏಯ್
ಶಟ್ ಅಪ್. ನನ್ನ ರೂಮ್ ಒಳಗೆ ನಿಮ್ಮಿಬ್ರಿಗೆ ಜಾಗ ಕೊಡಬಾರ್ದು ಅಂತ ಅಂತಿದ್ದವಳು ನಾನು. ಈಗ ನೋಡಿದ್ರೆ ನೀವಿಬ್ರು ಒಳಗ್ ಬಂದು ಏನು ಕದಿಯಕ್ ನೋಡ್ತಿದ್ದೀರಾ. ನಾಚಿಕೆ ಆಗಲ್ವಾ ನಿಮ್ಗೆ? ಹಾ, ಅದೆಷ್ಟು ಬೈದ್ರು, ಕ್ಯಾಕರ್ಸಿ ಉಗಿದ್ರು, ಸ್ವಲ್ಪನೂ ಕೇರ್ ಇಲ್ದೆ ಓಡಾಡ್ತಿದ್ದೀರಲ್ಲ. ಛೇ ಅನಿಕಾ, ಏಯ್, ಏನೇ ವಾಯ್ಸ್ ರೇಸ್ ಮಾಡ್ತಿದ್ಯಾ? ಇಲ್ಲಿ ನಾಟ ಎಲ್ಲ ಯಾವುದು ವರ್ಕ್ ಆಗಲ್ಲ. ಋಷಿ ನಿನಗೆ ಸಲಿಗೆ ಕೊಟ್ಟಿರೋದು ಜಾಸ್ತಿ ಆಯ್ತು. ಅದಕ್ಕೆ ಅವನ ತಲೆ ಮೇಲೆ ಕೂತು ಅವನನ್ನೇ ಜೈಲಿಗೆ ಹೋಗುವಾಗ ಮಾಡಿದ್ಯಾ. ನನಗೆ ನಿಂತವ ಮಾತಾಡಕ್ಕೂ ಇಷ್ಟ ಇಲ್ಲ. ಸುಮ್ಮನೆ ಬಾಯಿಗೆ ಬಂದಾಗ ಗೊದ್ರು ಬೇಡ ಅನಿಕಾ. ಹಾ, ನನ್ನ ಮನೆಗೆ ಬಂದು ನನ್ನ ರೂಮಲ್ಲಿ ನಿಂತ್ಕೊಂಡು ನನ್ನನ್ನೇ ಮಾತಾಡ್ಬೇಡ ಅಂತೀಯ. ಕೆಲಸ ಆಗೋವರೆಗೂ ಜೊತೆಲಿದ್ದು ಆಮೇಲೆ ಅವ್ರ ಮೇಲೆ ಆರೋಪ ಹೊರಿಸ್ದೋಳಲ್ವಾ ನೀನು? ನಿನಗೆ ಇಷ್ಟು ಕೊಬ್ಬ? ಅನಿಕಾ, ಅನಿಕಾ ಬ್ಯಾಡ. ಏನೇ ಕೂಗ್ತಿದ್ಯಾ? ನನ್ ಋಷಿನಿ ಜೈಲಿಗೆ ಹೋಗುವಾಗ ಮಾಡ್ದಿಯಲ್ಲ ನಿನ್ನ. ಅನಿಕಾ, ಕೂಗಾಡ್ತಿರೋದು ನಾನಲ್ಲ, ನೀನು. ಸಂಭು ಯಾಕೆ ಕೊಲೆ ಪ್ರಯತ್ನ ಮಾಡಿದ್ದು ರಿಷಿ ಸರ್ ಅಲ್ಲ ಅನ್ನೋದು ನಂಗೆ ಗೊತ್ತಾಯ್ತು. ಅದನ್ನ ಮಾಡಿದ್ದು ನೀನು ಅಂತನೂ ಗೊತ್ತಾಯ್ತು.